ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ಮಂಜುನಾಥ್, ಸಾಧನಾ ಅಕಾಡೆಮಿಯಿಂದ. ಸ್ನೇಹಿತರೆ, ಇವತ್ತು ಕರೆಂಟ್ ಅಫೇರ್ಸ್ನ ಒಂದು ವಿಚಾರ, ಇಂಟರ್ನ್ಯಾಷನಲ್ ಇಯರ್ಸ್ ಅಂತ ಏನು ಬರುತ್ತೆ, ಅಂತಾರಾಷ್ಟ್ರೀಯ ವರ್ಷಗಳು, ಅದ್ರ ಬಗ್ಗೆ ಒಂದು ಸ್ವಲ್ಪ ಹೆಚ್ಚಿನ ಮಾಹಿತಿ ಅಲ್ಲ, ಒಂದಷ್ಟು ಬ್ರೀಫ್ ಹೈಲೈಟ್ಸು ಮತ್ತು ಇಂಥ ವಿಚಾರಗಳು ಬಂದಾಗ ಹೇಗೆ ಕವರ್ ಮಾಡ್ಕೋಬೇಕು ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಬರೋಣ. ಹೌ ಟು ಇಂಪ್ರೂವ್ ಯುವರ್ ಕರೆಂಟ್ ಅಫೇರ್ಸ್ ಅದ್ರ ಬಗ್ಗೆಯೂ ಡಿಸ್ಕಸ್ ಮಾಡ್ತೀನಿ. ಮೊದಲಿದಾಗಿ ಸಾಧನಾ ಅಕಾಡೆಮಿ ಆ್ಯಪ್ ಮತ್ತು ವೆಬ್ಸೈಟಲ್ಲಿ ಪ್ರತಿ ಭಾನುವಾರ ವೀಕ್ಲಿ ಫ್ರೀ ಟೆಸ್ಟ್ ನಡೀತಾ ಇದೆ. ಆ ಫ್ರೀ ಟೆಸ್ಟಲ್ಲಿ ನಿಮಗೆ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ನ 30 ಪ್ರಶ್ನೆಗಳಿರ್ತಾಯಿತ್ತು. ಈ ಬಾರಿಯಿಂದ ನಾವು ಇನ್ನೂ ಒಂದಷ್ಟು ಇಂಪ್ರೂವ್ಮೆಂಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಆಲ್ 100 ಕ್ವಶನ್ಸ್, 100 ಪ್ರಶ್ನೆಗಳಲ್ಲೂ ಕರೆಂಟ್ ಅಫೇರ್ಸ್ ರಿಲೇಟೆಡ್, ಇವನಿಂದ ಹಿಸ್ಟರಿ, ಎಕಾನಮಿ, ಪಾಲಿಟಿ, ಜಾಗ್ರಫಿ ಎಲ್ಲದರಲ್ಲೂ ಕೂಡ ಆ್ಯಡ್ ಮಾಡುವಂಥ ಪ್ರಯತ್ನ ಮಾಡಿದ್ದೀವಿ. ಅಂದರೆ ಇದು ಎಲಿಮಿನೇಷನ್ ಟೆಸ್ಟ್ ಏನಲ್ಲ, ನಿಮಗೆ ಎನ್ಲೈಟನ್ ಮಾಡೋದು, ಜ್ಞಾನದ ಎನ್ಲೈಟನ್ ಮಾಡುವಂಥ ಪ್ರಯತ್ನವನ್ನು ಸಾಧನ ಟೀಮ್ ಮಾಡ್ತಾಯಿದೆ. ಟೆಸ್ಟನ್ನು ಯೂಸ್ ಮಾಡ್ಕೊಳ್ಳಿ. ಮತ್ತು 8ನೇ ಟೆಸ್ಟ್ ಏನು ಭಾನುವಾರ 21 ಜೂನ್ ನಡೀತಾ ಇದೆ, ಅದರ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ಹೇಗೆ ರೂಪ ಮಾಡಿದ್ದೀವಿ, ಅದರಿಂದ ಹೇಗೆ ನೀವು ಕಲಿಬೇಕು ಅನ್ನೋದು. ಅಂದರೆ ಇದೇನು ಪೇಪರ್ ಔಟ್ ಅಂತ ಅಲ್ಲ, ಹೇಗೆ ಪ್ರಶ್ನೆ ನಾವು ಫ್ರೇಮ್ ಮಾಡ್ತೀವಿ, ಅದರಿಂದ ಎಷ್ಟು ಕೆಲಸ ಮಾಡ್ತೀವಿ ಅನ್ನೋದನ್ನು ತೋರಿಸುವಂಥ ಪ್ರಯತ್ನವೂ ಎಂಡಲ್ಲಿ ಮಾಡ್ತೀನಿ. 21 ಜೂನ್ ಟೆಸ್ಟನ್ನು ಮಿಸ್ ಮಾಡದೆ ಅಟೆಂಡ್ ಮಾಡಿ. ಐ ಎಕ್ಸ್ಪೆಕ್ಟ್ ಒಂದು 10,000 ಜನ ಬರೀಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ದೀವಿ. ಏನು ಮಾಡ್ತೀರಾ ನೋಡೋಣ. ಲೆಟ್ಸ್ ಗೋ. ಆಹಾರ ಮತ್ತು ಕೃಷಿ ಸಂಸ್ಥೆ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಇದೆ. ಅದರ ನೇತೃತ್ವದಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ, ಅಂದರೆ ಏನೋ ಯುನೆಸ್ಕೋನೋ, ಯುನಿಸೆಫೋ, FAOನೋ, ಹೀಗೆ ಅದರ ಅಂಗಸಂಸ್ಥೆಗಳು ಶಿಫಾರಸು ಮಾಡ್ತವೆ ಈ ವರ್ಷವನ್ನು ಇಂಥ ಅಂತಾರಾಷ್ಟ್ರೀಯ ವರ್ಷ ಮಾಡೋಣ ಅಂತ. ಯಾವ ವರ್ಷವನ್ನು ಅಂತಾರಾಷ್ಟ್ರೀಯ ಹುಲ್ಲುಗಾವಲು ಅಥವಾ ಪಶುಪಾಲಕರ ವರ್ಷ ಎಂದು ಘೋಷಿಸಿದೆ. ಇದು ಮಾಮೂಲಿ ಭಾಳ ಎಕ್ಸಾಮಲ್ಲಿ ಒಂದು 3-4 ವರ್ಷ ಕೊಟ್ಟು ಮ್ಯಾಚ್ ಮಾಡೋಕ್ಕೆ ಕೊಡೋದು, ಇದನ್ನ ಯಾರು ಶಿಫಾರಸು ಮಾಡಿದ್ರು ಅಂತ ಕೊಡೋದು, ಇಂಥವೆಲ್ಲ ಆಗ್ತಾ ಇರ್ತವೆ. ಇಂಥದನ್ನು ಹೇಗೆ ಕಲಿಬೇಕು ಅಂತ ನೋಡೋದಾದರೆ, ಇಂಟರ್ನ್ಯಾಷನಲ್ ಇಯರ್ ಅಂತ ಹೊಡೆದ್ರೆ ಸಾಕು, ಡೈರೆಕ್ಟಾಗಿ ಯುನೈಟೆಡ್ ನೇಷನ್ನ ಪೇಜ್ಗೆ ಹೋಗುತ್ತೆ. ಯುನೈಟೆಡ್ ನೇಷನ್ ಇಂಟರ್ನ್ಯಾಷನಲ್ ಇಯರ್ಸ್ ಅಂತಲೇ ಒಂದು ಸಪ್ರೇಟ್ ಪೇಜ್ ಕ್ರಿಯೇಟ್ ಮಾಡ್ಕೊಂಡಿದೆ. ಅದರಲ್ಲಿ ನಿಮಗೆ ಎಲ್ಲ ಮಾಹಿತಿ ಇರುತ್ತೆ. ಏನು, ಯಾವುದು ಇಂಟರ್ನ್ಯಾಷನಲ್ ಇಯರ್, ಹೇಗಿರುತ್ತೆ, ಎಲ್ಲ ವಿಸ್ತೃತವಾದ ಮಾಹಿತಿ ಇರುತ್ತೆ. ಹಾಗಾಗಿ ಅದನ್ನು ಒಟ್ಟಿಗೆ ಕಲ್ತ್ಬಿಟ್ಟು, ಅದೇನು ಭಾಳ ಇರಲ್ಲ, ಒಂದು 10-12 ಇರುತ್ತೆ. ಒಂದು ಸರಿ ನೋಡ್ಕೊಂಡ್ಬಿಟ್ರೆ ಇಂಟರ್ನ್ಯಾಷನಲ್ ಇಯರ್ ಬಗ್ಗೆ ಕಾಂಟ್ರವರ್ಸಿ, ಕನ್ಫ್ಯೂಷನ್ ಕ್ಲಿಯರ್. ಏನು ಮಾಡಬೇಕೀಗ? ಲೆಟ್ಸ್ ಗೋ. ಈ ವರ್ಷ 2026ಕ್ಕೆ ಏನು ಡಿಕ್ಲೇರ್ ಮಾಡಿದ್ದಾರೆ? 26ಕ್ಕೆ ಜಸ್ಟ್ 3 ಡಿಕ್ಲೇರ್ ಮಾಡಿರೋದು. 3 ಇಯರ್ಸ್ಗಳಿದ್ದಾವೆ. ಯಾವುದ್ಯಾವುದಿದೆ? ಇಂಟರ್ನ್ಯಾಷನಲ್ ಇಯರ್ ಫಾರ್ ವುಮೆನ್ ಫಾರ್ಮರ್ಸ್, ಮಹಿಳಾ ರೈತರ ವರ್ಷ ಅಂತ ಒಂದು ಡಿಕ್ಲೇರ್ಡ್ ಆಗಿದೆ. ಜೊತೆಗೆ ಇಂಟರ್ನ್ಯಾಷನಲ್ ಇಯರ್ ಫಾರ್ ವಾಲಂಟಿಯರ್ಸ್ ಫಾರ್ ದ ಸಸ್ಟೈನಬಲ್ ಡೆವಲಪ್ಮೆಂಟ್, ಸುಸ್ಥಿರ ಅಭಿವೃದ್ಧಿಗಾಗಿ ಸ್ವಯಂ ಸೇವಕರು ಅಂತ. ಓಕೆ, ಇನ್ನೊಂದು ಅಂತ ಅಂದರೆ ಇಂಟರ್ನ್ಯಾಷನಲ್ ಇಯರ್ ಆಫ್ ರೇಂಜ್ ಲ್ಯಾಂಡ್ಸ್, ಅಂದರೆ ಹುಲ್ಲುಗಾವಲುಗಳು. ಅಂಡ್ ಪಾಸ್ಟರಲಿಸ್ಟ್ ಅಂದರೆ ಹುಲ್ಲುಗಾವಲುಗಳಲ್ಲಿ ಯಾರು ಇರ್ತಾರೆ? ಪಶುಪಾಲಕರು, ಕುರಿಗಾಹಿಗಳು, ದನಗಾಹಿಗಳು, ಇವರೆಲ್ಲ ಇರ್ತಾರೆ. ಅವ್ರನ್ನ ಪಾಸ್ಟರಲಿಸ್ಟ್ ಅಂತ ಕರಿತೀವಿ. ಅಂದರೆ ಅಂತಾರಾಷ್ಟ್ರೀಯ ವರ್ಷ ಹುಲ್ಲುಗಾವಲು ಮತ್ತು ಪಶುಪಾಲಕರದ್ದು ಅಂತ. ಅಲ್ಲಿಗೆ 3 ವರ್ಷ ಮುಗೀತು. ಅಲ್ಲಿಗೆ ಮೇಲ್ಗಡೆ ಪ್ರಶ್ನೆಯಲ್ಲಿ ಏನು ನೋಡ್ತಾ ಇದ್ದೀವಿ ನಾವು? ಅಂತಾರಾಷ್ಟ್ರೀಯ ಹುಲ್ಲುಗಾವಲು ಮತ್ತು ಪಶುಪಾಲಕರ ವರ್ಷ ಯಾವ್ದು ಮಾಡ್ತೀವಿ? ಇಲ್ಲಿ ನೋಡ್ಕೊಂಡ್ಬಿಟ್ರೆ 3 ಇರೋದು. ಒಂದು ಅಂತಾರಾಷ್ಟ್ರೀಯ ಹುಲ್ಲುಗಾವಲು ಪಶುಪಾಲಕರ ವರ್ಷ, ಇನ್ನೊಂದು ಸ್ವಯಂ ಸೇವಕರು ಸುಸ್ಥಿರ ಅಭಿವೃದ್ಧಿಗಾಗಿ ವರ್ಷ, ಇನ್ನೊಂದು ಮಹಿಳಾ ಕೃಷಿಕರ ವರ್ಷ. ಈ 3 ಇದೆ. ಇಷ್ಟು ಸಾಕಾಗುತ್ತಾ? ಇಲ್ಲ. ಯಾಕಂದರೆ ಕ್ವಶನ್ ಒಂದು ಸ್ವಲ್ಪ ಹಿಂದಿಂದ ಬರ್ಬೋದು. ಹಿಂದೆ ಅಂದರೆ 2025, ತುಂಬ ಹಿಂದೇನು ಬೇಕಾಗಿಲ್ಲ. 2024, 23 ಅವೆಲ್ಲ ಟೂ ಮಚ್ ಹಿಂದಕ್ಕೆ ಹೋಗುತ್ತೆ. 25ಅಲ್ಲಿ ಒಂದು 4 ಇದೆ. ಈ 4 ನೋಡ್ಕೋಬೇಕು. ಏನಿದು ವರ್ಷಗಳಿದ್ವು? 26ಅಲ್ಲಿ 3, 25ಅಲ್ಲಿ 4, ಆ್ಯಂಡ್ ಅಡ್ವಾನ್ಸ್ ಆಗಿ 3 ಡಿಕ್ಲೇರ್ ಮಾಡಲಾಗಿದೆ. 27ಗೆ 2, 27ಗಾಗಿ 2, 29 ರಿಲೇಟೆಡ್ ಆಗಿ 1. ಅಲ್ಲಿಗೆ ಮುಗೀತು ಅಂತಲ್ಲ. 27ಗೆ ಇನ್ನೊಂದು 1 or 2 ಆ್ಯಡ್ ಆಗ್ಬೋದು. 28 ಇನ್ನೂ ಬಂದೇ ಇಲ್ಲ, ಬರ್ಬೋದು. 29ಗೆ ಬರ್ಬೋದು. ಇಷ್ಟೇ. ಇಲ್ಲಿ ಎಷ್ಟಿದೆ ಟೋಟಲ್ ಟೇಬಲ್? 3 3 9, ಒಂದು 10 ಇದೆ. 10 ಇಂಟರ್ನ್ಯಾಷನಲ್ ಇಯರ್ ಕರೆಕ್ಟಾಗಿ ನೋಡಿಕೊಂಡ್ರೆ ಯಾವ ವರ್ಷ ಏನಿದ್ರ ಕಾನ್ಸೆಪ್ಟು, ಅದ್ರ ಸುತ್ತಮುತ್ತ ಒಂದಷ್ಟು ಥಾಟ್ ಅಂತ ತಿಳ್ಕೊಂಬಿಟ್ವಿ ಅಂದರೆ ನಮಗೆ ಮುಗಿದೋಯ್ತು ಈ ಕಾನ್ಸೆಪ್ಟು. ಲೆಟ್ಸ್ ಗೋ. ಇದನ್ನು ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಬರ್ತೀನಿ. 2026 ಈಸ್ ಅ ಮೇಜರ್ ಈ ವರ್ಷ ಇರೋದ್ರಿಂದ. ಫಸ್ಟ್, ಅಂತಾರಾಷ್ಟ್ರೀಯ ಮಹಿಳಾ ರೈತರ ವರ್ಷ, ಇಂಟರ್ನ್ಯಾಷನಲ್ ಇಯರ್ ಫಾರ್ ದ ವುಮೆನ್ ಫಾರ್ಮರ್ ಅಂತ ಇದೆ. ಅಂದರೆ ಕೃಷಿಯಲ್ಲಿ ಮಹಿಳಾ ಕೃಷಿಕರ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಇದೆ. ಅವರು ಏನು ಪಾಪ್ಯುಲೇಷನಲ್ಲಿ 50% ಆಸುಪಾಸಲ್ಲಿದ್ದಾರೆ ಅಷ್ಟೇ ಅಲ್ಲ, ಅವರು ನಮ್ಮ ಎಲ್ಲ ಆರ್ಥಿಕ ಕೊಡುಗೆಗಳಲ್ಲೂ ಕೂಡ 50% ಇದ್ದಾರೆ ಅನ್ನೋದನ್ನು ವ್ಯಕ್ತಪಡಿಸೋದು, ಮಹಿಳಾ ಕೃಷಿಕರ ಪಾತ್ರವನ್ನು ತಿಳಿಸೋದು ಈ ಮಹಿಳಾ ವರ್ಷದ ಒಂದು ಗೋಲ್ ಆಗಿರುತ್ತೆ. ಅದರಲ್ಲಿ ಮಹಿಳಾ ಕೃಷಿಕರ ಉನ್ನತಿಗಾಗಿ ಏನೇನು ಪ್ರಯತ್ನ ಮಾಡಬೇಕು ಅನ್ನೋ ಕೆಲವು ಸಲಹೆ ಸೂಚನೆಗಳನ್ನು, ಶಿಫಾರಸುಗಳನ್ನು ಮಾಡುತ್ತೆ. ದಟ್ ಈಸ್ 1. ನಂಬರ್ 2, ಸುಸ್ಥಿರ ಅಭಿವೃದ್ಧಿಗಾಗಿ ಸ್ವಯಂ ಸೇವಕರ ಅಂತಾರಾಷ್ಟ್ರೀಯ ವರ್ಷ.
ಅಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಇವತ್ತಿರುವಂಥ ಏನು ಅಭಿವೃದ್ಧಿ ಸದಾಕಾಲಕ್ಕೆ ಉಳಿಸ್ಕೋಬೇಕು, ಇವತ್ತಿರುವಂಥ ಏನು ನೈಸರ್ಗಿಕ ಸಂಪನ್ಮೂಲ ಸದಾಕಾಲಕ್ಕೆ ಉಳಿಸ್ಕೋಬೇಕು. ದಿಸ್ ಈಸ್ ಕಾಲ್ಡ್ ಸಸ್ಟೈನಬಲ್ ಡೆವಲಪ್ಮೆಂಟ್. ಅಂದರೆ ಏನು ಇವತ್ತಿದೆ ಅದನ್ನು ಮುಂದಿನ ಜನ್ರೇಷನ್ಗೂ ಉಳಿಸ್ಕೊಂಡು ಹೋಗಬೇಕು ಅಂತ. ಅದನ್ನು ಉಳಿಸೋದಕ್ಕೆ ನಾವು ಯಾವುದೋ ಸರ್ಕಾರಗಳು ಸಸ್ಟೈನಬಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾಡಿದ್ರೆ ಆಗಲ್ಲ, ವಾಲಂಟಿಯರ್ಸ್ನ ಬಿಲ್ಡ್ ಮಾಡಬೇಕು, ಸ್ವಯಂ ಸೇವಕರನ್ನ ಅಂತ. ಸ್ವಯಂ ಸೇವಕರನ್ನ ಬಿಲ್ಡ್ ಮಾಡೋದಕ್ಕೋಸ್ಕರನೇ 2026 ವರ್ಷವನ್ನು ಸುಸ್ಥಿರ ಅಭಿವೃದ್ಧಿಗಾಗಿ ಸ್ವಯಂ ಸೇವಕರ ವರ್ಷ ಅಂತ ಡಿಕ್ಲೇರ್ ಮಾಡಿಕೊಂಡು ಅದಕ್ಕೋಸ್ಕರ ಕೆಲವೊಂದು ಬೇರೆ ಬೇರೆ ಜನರಲ್ ಅಸೆಂಬ್ಲಿಗಳು, ಯುನೈಟೆಡ್ ನೇಷನ್ನ ಇತರೆ ಸಂಸ್ಥೆಗಳ ಸಹಾಯ ಪಡ್ಕೊಂಡು ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಹೇಗೆ ಈ ಪ್ರೋಗ್ರಾಮ್ ಮಾಡಬೇಕು ಅನ್ನೋಂಥ ಪ್ಲ್ಯಾನ್ ನಡೀತಾ ಇದೆ. ದಿಸ್ ಈಸ್ ನಂಬರ್ 2. ಅಲ್ಲಿಗೆ ಮಹಿಳಾ ರೈತರ ವರ್ಷ 1, ಸುಸ್ಥಿರ ಅಭಿವೃದ್ಧಿಗಾಗಿ ಸ್ವಯಂ ಸೇವಕರ ವರ್ಷ 1, ಆ್ಯಂಡ್ ನಂಬರ್ 3 ಅಂತಾರಾಷ್ಟ್ರೀಯ ಹುಲ್ಲುಗಾವಲು ಮತ್ತು ಪಶುಪಾಲಕರ ವರ್ಷ. ಗ್ರಾಸ್ಲ್ಯಾಂಡ್ಸ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಬ್ರೆಡ್ ಬ್ಯಾಸ್ಕೆಟ್ ಎಲ್ಲ ಇರೋದೇ ಗ್ರಾಸ್ಲ್ಯಾಂಡಲ್ಲಿ. ಸವನ್ನ, ಪ್ರೈರೀಸ್ ಇವೆಲ್ಲ ನೋಡ್ತೀವಲ್ಲ, ಆ ಹುಲ್ಲುಗಾವಲುಗಳಲ್ಲಿ ಪಶುಪಾಲಕರು. ಇದನ್ನು ಕೆಲವೊಂದು ಮ್ಯಾಗಝಿನ್ಗಳಲ್ಲಿ ಕುರಿಗಾಹಿಗಳು ಅಂತ ಹೇಳಿದೆ. ಪ್ಯಾಸ್ಟರಲಿಸ್ಟ್ ಅಂದರೆ ಅವರು ಕುರಿಗಾಹಿಗಳಷ್ಟೇ ಬರಲ್ಲ, ಅಲ್ಲಿ ಬೇರೆ ಬೇರೆ ದನ ಸಾಕಾಣಿಕೆ, ಎಮ್ಮೆ ಸಾಕಾಣಿಕೆ ಎಲ್ಲ ಮಲ್ಟಿಪಲ್, ಅವೆಲ್ಲ ಸೇರಿ ಪಶುಪಾಲಕರ ವರ್ಷ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಈ ವರ್ಷದಿಂದ ಇವರು ನಮ್ಮ ಜಗತ್ತಿನ ಎಕಾನಮಿಗೆ, ಜಗತ್ತಿನ ಸಾಂಸ್ಕೃತಿಕತೆಗೆ, ಸಾಮಾಜಿಕತೆಗೆ ಏನು ಕೊಡುಗೆ ಕೊಡ್ತಾರೆ ಅನ್ನೋದನ್ನು ಈ 3ನೇ ವರ್ಷದಲ್ಲಿ ನೋಡ್ತಾ ಬರ್ತೀವಿ. ದೀಸ್ 3 2023ನಲ್ಲಿ ಇಲ್ಲಿವರೆಗೂ ಜೂನ್ವರೆಗೂ ಡಿಕ್ಲೇರ್ ಆಗಿರೋದು ಇದು 3 ಮಾತ್ರ. ಈ 3 ಬಗ್ಗೆ ನಮಗೆ ಗಮನ ಇದ್ದರೆ ಸಾಕು. ಲೆಟ್ಸ್ ಗೋ 2025. 2025 ಮೊನ್ನೆ ಒಂದು 6 ತಿಂಗಳ ಹಿಂದೆ ಮುಗಿದಿರೋದ್ರಿಂದ ಅಲ್ಲಿ ಒಂದಿಷ್ಟು ಇಂಪಾರ್ಟೆಂಟ್ ಇದೆ. ಅಲ್ಲಿ 4 ಇಂಪಾರ್ಟೆಂಟ್ ಇದೆ. 4 ನೋಡಿಬಿಟ್ರೆ ಆಯಿತು. 1 ಅಂತಾರಾಷ್ಟ್ರೀಯ ಕ್ವಾಂಟಮ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಯರ್ ಅಂತ ಕರಿತೀವಿ. ಅಂತಾರಾಷ್ಟ್ರೀಯ ಕ್ವಾಂಟಮ್ ವಿಜ್ಞಾನ ಮತ್ತು ತಂತ್ರಜ್ಞಾನ ವರ್ಷ, ಇಂಟರ್ನ್ಯಾಷನಲ್ ಇಯರ್ ಆಫ್ ಕ್ವಾಂಟಮ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ನಿಮಗೆ ಗೊತ್ತಿರ್ಬೋದು, ಬೆಂಗಳೂರಲ್ಲೂ ಕೂಡ ಹೆಸರುಘಟ್ಟ ಬಳಿ ಒಂದು ಕ್ವಾಂಟಮ್ ರಿಸರ್ಚ್ ಸೆಂಟರ್ನ, ಸಂಶೋಧನಾ ಕೇಂದ್ರ ತೆಗೆಯೋದಕ್ಕೆ ಕರ್ನಾಟಕ ಸರ್ಕಾರ ಈ ವರ್ಷ ಪ್ಲ್ಯಾನ್ ಮಾಡಿದೆ. ಕರೆಂಟ್ ಅಫೇರ್ಸಲ್ಲಿರುತ್ತೆ. ಕ್ವಾಂಟಮ್ ಸೈನ್ಸ್ ಅನ್ನೋದು ಈಗ ನೆಕ್ಸ್ಟ್ ಜನ್ ಸೈನ್ಸ್ ಅಂತ ಕರಿತೀವಿ. ಏನೀಗ ನಾವು IT ರೆವಲ್ಯೂಷನ್ 90ಸಿಂದ ಆಯಿತು 2030ವರೆಗೂ 40 ವರ್ಷಗಳ ಕಾಲ IT ಯುಗ ಇದು. IT ನಂತರ ಬರೋದು ಯಾವುದಿರ್ಬೋದು ಅಂದರೆ ಫ್ಯೂಚರ್ ಸೈನ್ಸ್ ಇಸ್ ಕ್ವಾಂಟಮ್ ಸೈನ್ಸ್. ಕ್ವಾಂಟಮ್ ಸೈನ್ಸ್ನಲ್ಲಿ ಏನೇನು ಅಭಿವೃದ್ಧಿಗಳ ಮೂಲಕ ಏನೇನು ಬೆನಿಫಿಟ್ ಪಡಿಬೋದು ಅನ್ನೋ ಪ್ರಯತ್ನ ನಡೀತಾ ಇದೆ. ಅದಕ್ಕಾಗಿ UN ಕೂಡ ಡಿಕ್ಲೇರ್ ಮಾಡ್ತು ಇಂಟರ್ನ್ಯಾಷನಲ್ ಇಯರ್ ಆಫ್ ಕ್ವಾಂಟಮ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತೇಳಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನಮ್ಗೆ ಗೊತ್ತು IT ರೆವಲ್ಯೂಷನ್ ಆದ ನಂತರ ನಮ್ಮ ಸ್ಟೆಮ್ ಸೈನ್ಸ್ ಹತ್ತೋಗೋಕ್ಕೆ ಸ್ಟಾರ್ಟ್ ಆಯಿತು. ಸ್ಟೆಮ್ ಸೈನ್ಸ್, ಟೆಕ್ನಾಲಜಿ, ಎಂಜಿನಿಯರಿಂಗ್ ಆ್ಯಂಡ್ ಮ್ಯಾಥಮೆಟಿಕ್ಸ್. ಈ ಸ್ಟೆಮ್ ವಿಜ್ಞಾನಗಳನ್ನು ಹೆಚ್ಚು ಗಮನ ಕೊಡಬೇಕು ಅನ್ನೋ ಮಹತ್ವವನ್ನು ಸಾರೋದು, ಅದರಲ್ಲಿ ವಿಶೇಷವಾಗಿ ಫಿಸಿಕ್ಸಲ್ಲಿ ಬರೋ ಕ್ವಾಂಟಮ್ ಸೈನ್ಸ್ ಬಗ್ಗೆ ಪ್ರಮೋಟ್ ಮಾಡೋವಂಥದ್ದು. ಇದು ಈ ಇಂಟರ್ನ್ಯಾಷನಲ್ ಇಯರ್ ಫಾರ್ ಕ್ವಾಂಟಮ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಯರ್ 2025ನ ಒಂದು ಉದ್ದೇಶ. ಲೆಟ್ಸ್ ಗೋ ನಂಬರ್ 2 ಅಂತಾರಾಷ್ಟ್ರೀಯ ಸಹಕಾರಿ ವರ್ಷ, ಕೋಆಪರೇಟಿವ್ ಇಯರ್ ಅಂತ ಕರಿತೀವಿ. ಕೋಆಪ್ರೇಷನ್ ಮೂಮೆಂಟು ಇದು ಇಂಡಿಯಾದ ಸ್ಮರಣೆಗೋಸ್ಕರನೇ ಮಾಡಿರೋದು ಅನ್ಸುತ್ತೆ ನಮಗೆ. ಯಾಕೆ ಅಂದರೆ 1904 ಇಂಡಿಯಾದಲ್ಲಿ ಕೋಆಪರೇಷನ್ ಆ್ಯಕ್ಟ್ ಬರುತ್ತೆ, ನ್ಯಾಷನಲ್ ಕೋಆಪರೇಷನ್ ಆ್ಯಕ್ಟ್ ಬರುತ್ತೆ 1904. ಇದರ ಆಧಾರವಾಗಿ ಇಟ್ಕೊಂಡು 1905 ನಮ್ಮ ಗದಗ ಜಿಲ್ಲೆ ಕಡಗಿನಹಾಳದಲ್ಲಿ ಫಸ್ಟ್ ಕೋಆಪರೇಟಿವ್ ಸೊಸೈಟಿ ಆರಂಭ ಆಗುತ್ತೆ. ಸಿದ್ದನಗೌಡ ರಾಮನಗೌಡ ಪಾಟೀಲ್ ಅವರು ಏನು ಕೋಆಪರೇಟಿವ್ ಮೂಮೆಂಟ್ನ ಪಿತಾಮಹ ಅಂತ ಕರಿತೀವಿ, ಅದು 1905 ಆಯಿತು. ಅದಕ್ಕೆ 120 ವರ್ಷ ಆದ ಕಾರಣಕ್ಕೆ 120 ಇಯರ್ ಕಾರಣಕ್ಕೆ ಇಂಟರ್ನ್ಯಾಷನಲ್ ಇಯರ್ ಫಾರ್ ಕೋಆಪರೇಷನ್ ಅಂತ ಸೆಲೆಬ್ರೇಟ್ ಮಾಡಿ ಕೋಆಪರೇಟಿವ್ ಸೊಸೈಟಿಗಳನ್ನ ಬೆಳೆಸೋದು, ಅದನ್ನ ಉಳಿಸೋದು, ಇದೆಲ್ಲದೂ ನಡೀತಾ ಇದೆ. ಈಗ ನೋಡಿರ್ಬೋದು ಥೌಸಂಡ್ಸ್ ಆಫ್ ಕ್ರೋರ್ ಇಫ್ಕೋ ಅಂತ ಬರುತ್ತೆ, ಇಂಡಿಯನ್ ಫಾರ್ಮರ್ಸ್ ಆ್ಯಂಡ್ ಫರ್ಟಿಲೈಸರ್ಸ್ ಕೋಆಪರೇಟಿವ್ಸ್ ಅಂತ, ಆ್ಯಂಡ್ ಕ್ರಿಬ್ಕೋ ಕೃಷಿಕ್ ಭಾರತಿ ಕೋಆಪರೇಟಿವ್ಸ್ ಅಂತ ಬರುತ್ತೆ. ಇನ್ನು ಲಿಜ್ಜತ್ ಪಾಪಡ್ ಅಂತ ನಮ್ಮ ಮುಂಬೈಯಲ್ಲಿ ಬರುತ್ತೆ, ಲಿಜ್ಜತ್ ಪಾಪಡ್. ಜಸ್ಟ್ ಒಂದು ಹಪ್ಪಳ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಇವತ್ತು FMCG ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಒಳಗಡೆ ಥೌಸಂಡ್ಸ್ ಆಫ್ ಕ್ರೋರ್ ಬಿಸ್ನೆಸ್ ಮಾಡ್ತಾಯಿದೆ. ಇದು ಇಷ್ಟು ಬೆಳೆದಂಥ ಕೋಆಪರೇಟಿವ್ ಮೂಮೆಂಟ್ಗಳು ಹೆಂಗೆ ಅಂದರೆ ಸುಮಾರು ಲಕ್ಷಗಟ್ಟಲೆ ಕೋಆಪರೇಟಿವ್ ಸೊಸೈಟಿಗಳು ಇಂಡಿಯಾದಲ್ಲಿದ್ದಾವೆ. ಅವುಗಳನ್ನು ಹೇಗೆ ಕಂಟ್ರೋಲ್ ಮಾಡಬೇಕು, ಇಂಡಿಯಾದಲ್ಲಿ ನೋಡ್ತಿರ್ಬೋದು ರೀಸೆಂಟಾಗಿ ಕೋಆಪರೇಟಿವ್ ಸೊಸೈಟಿಗಳು ಹಿಂಗೆ ಸಾವಿರಾರು ಕೋಟಿ ಟ್ರಾನ್ಸಾಕ್ಷನ್ ಬಂದ ನಂತರ RBI ಎಂಟ್ರಿ ಆಗಿದೆ. ಇದುವರೆಗೂ ರಿಜಿಸ್ಟರ್ ಆಫ್ ಸ್ಟೇಟ್ನವರೇ ಅದನ್ನು ಕಂಟ್ರೋಲ್ ಮಾಡ್ತಾಯಿದ್ರು, ಈಗ RBI ಎಂಟ್ರಿ ಆಗಿದೆ. ಇಂಥ ಒಂದಷ್ಟು ವಿಚಾರಗಳನ್ನ ಇದ್ರ ಸುತ್ತಮುತ್ತ ನೋಡ್ಕೋಬೇಕು. ಅಂತಾರಾಷ್ಟ್ರೀಯ ಕೋಆಪರೇಟಿವ್ ಇಯರ್ ಬಂದ ಕಾರಣಕ್ಕೆ ಹೂ ಇಸ್ ಫಾದರ್ ಆಫ್ ಕೋಆಪರೇಟಿವ್ ಮೂಮೆಂಟ್ ಇಂಡಿಯಾ, ಫಾದರ್ ಆಫ್ ಕೋಆಪರೇಟಿವ್ ಮೂಮೆಂಟ್ ಇನ್ ವರ್ಲ್ಡ್, ಈ ಥರ ಒಂದಿಷ್ಟು ವಿಚಾರ ತಿಳ್ಕೊಂಡ್ರೆ ಇಲ್ಲಿ ಮುಗಿದೋಯ್ತು. ಲೆಟ್ಸ್ ಗೋ ಅಂತಾರಾಷ್ಟ್ರೀಯ ಹಿಮನದಿಗಳ ಸಂರಕ್ಷಣಾ ವರ್ಷ, ಇಂಟರ್ನ್ಯಾಷನಲ್ ಇಯರ್ ಆಫ್ ಗ್ಲೇಸಿಯರ್ಸ್ ಪ್ರಿಸರ್ವೇಷನ್ ಅಂತ ಕರಿತೀವಿ. ಏನು ಗ್ಲೇಸಿಯರ್ಸ್ಗಳು
ತಾಪಮಾನ ಜಾಸ್ತಿ ಆಗ್ತಾಯಿದೆ, ಗ್ಲೇಷಿಯರ್ಗಳು ಸವಕಳಿ ಆಗ್ತಾಯಿದೆ, ಅಂದರೆ ಹಿಮನದಿಗಳು ಅಳಿವಾಗ್ತಾಯಿದೆ. ಅದನ್ನು ಕಾಪಾಡ್ಕೊಳ್ಳೋದಕ್ಕೋಸ್ಕರ ಅದರ ಸಂರಕ್ಷಣಾ ವರ್ಷವನ್ನು 2025 ಸೆಲೆಬ್ರೇಟ್ ಮಾಡಿ ಅದ್ರ ಬಗ್ಗೆ ಒಂದಿಷ್ಟು ಜಾಗೃತಿ ಮೂಡಿಸುವಂಥ ಪ್ರಯತ್ನ ಆಯಿತು. ಆ್ಯಂಡ್ ದೆನ್ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ವಿಶ್ವಾಸದ ವರ್ಷ, ಇಂಟರ್ನ್ಯಾಷನಲ್ ಇಯರ್ ಆಫ್ ಪೀಸ್ ಆ್ಯಂಡ್ ಟ್ರಸ್ಟ್ ಅಂತ. ಏನಿದು ಪೀಸ್ ಆ್ಯಂಡ್ ಟ್ರಸ್ಟ್ ಅಂದರೆ, ಇವ್ರದ್ದೊಂದು ಇನ್ಫಾರ್ಮೇಷನ್ ಇದೆ, ವೆಬ್ಬಲ್ಲೇ ಇದೆ, UN ವೆಬ್ಬಲ್ಲಿ. 1 in 4 ಪೀಪಲ್, 4ರಲ್ಲೊಬ್ಬರು ಲಿವ್ ಇನ್ ದ ಪ್ಲೇಸಸ್ ಅಫೆಕ್ಟೆಡ್ ಬೈ ದ ಕಾನ್ಫ್ಲಿಕ್ಟ್, ಸಂಘರ್ಷದ ಸ್ಥಳದಲ್ಲಿ ಬದುಕ್ತಾ ಇದ್ದಾರೆ ಅಂತ. ಅಂದರೆ 4 ಜನದಲ್ಲಿ ಒಬ್ಬ ಕಾನ್ಫ್ಲಿಕ್ಟ್ ಝೋನಲ್ಲೇ ಇದ್ದಾರೆ ಜಗತ್ತಿನಲ್ಲಿ. ಎಲ್ಲ ಕಡೆ ಕಾನ್ಫ್ಲಿಕ್ಟ್ ಸಂಘರ್ಷಗಳು ಯಾಕೆ ಬರ್ತಾ ಇದೆ ಅಂದರೆ ಅಲ್ಲಿ ಶಾಂತಿ ಇಲ್ಲ, ವಿಶ್ವಾಸ ಇಲ್ಲ, ಟ್ರಸ್ಟ್. ಜನಗಳ ಮಧ್ಯೆ ಇಲ್ಲಿ ನೋಡಿರ್ಬೋದು, ಈ ಚಿತ್ರ UN ಪಿಕ್ಚರೇ ಇದು. ಬೇರೆ ಬೇರೆ ಧರ್ಮ, ಬೇರೆ ಬೇರೆ ಜನಾಂಗ, ಬೇರೆ ಬೇರೆ ಭಾಷೆ, ಬೇರೆ ಬೇರೆ ವ್ಯಕ್ತಿತ್ವ, ಇವುಗಳ ನಡುವೆ ಒಂದು ಟ್ರಸ್ಟ್ ಬಿಲ್ಡ್ ಮಾಡುವ ಅನ್ನೋ ಕಾರಣಕ್ಕೆ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ವಿಶ್ವಾಸದ ವರ್ಷವಾಗಿ 2025 ಡಿಕ್ಲೇರ್ ಮಾಡ್ತಾರೆ. ಅಲ್ಲಿ 2025 ಅಂದರೆ 4 ನೆನ್ಪಿಡ್ತೀವಿ. 1 ಅಂತಾರಾಷ್ಟ್ರೀಯ ಕ್ವಾಂಟಮ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಯರ್, ಕ್ವಾಂಟಮ್ ವಿಜ್ಞಾನ ತಂತ್ರಜ್ಞಾನ ವರ್ಷ. 2 ಸಹಕಾರಿ ವರ್ಷ. 3 ಹಿಮನದಿಗಳ ಸಂರಕ್ಷಣಾ ವರ್ಷ. 4 ಶಾಂತಿ ಮತ್ತು ವಿಶ್ವಾಸದ ವರ್ಷ, ಇಂಟರ್ನ್ಯಾಷನಲ್ ಇಯರ್ ಆಫ್ ಟ್ರಸ್ಟ್ ಆ್ಯಂಡ್ ಪೀಸ್. ಮುಗೀತು. ಇಷ್ಟು ಮೇಜರಾಗಿ ಗೊತ್ತಿದ್ರೆ ಸಾಕು. ಹಾಗಾಗಿ ಮುಂದಿಂದು ಡಿಕ್ಲೇರ್ಡ್ ಆಗಿದೆಯಲ್ಲ ಕಮಿಂಗ್ ಇಯರ್ಸ್ಗೆ, ಮುಂದಿನ ವರ್ಷ ಎಕ್ಸಾಮಲ್ಲಿ ಕೇಳ್ತಾರೆ ಅಂತಲ್ಲ, ಆಗಲೇ ಡಿಕ್ಲೇರ್ಡ್ ಆಗಿರೋದ್ರಿಂದ ಅದೊಂದು ಚೂರು ನೋಡ್ಕೋಬೇಕು. 27ಗೆ ಇಂಟರ್ನ್ಯಾಷನಲ್ ಇಯರ್ ಫಾರ್ ಸಸ್ಟೈನಬಲ್ ರೆಸಿಲಿಯಂಟ್ ಟೂರಿಸಮ್ ಅಂತ. ಟೂರಿಸಮ್ ಎಷ್ಟು ಹಾಳಾಗ್ತಾ ಇದೆ, ಪ್ರವಾಸಕ್ಕೆ ಬರೋಕ್ಕೆ ಹೆದರೋ ಸ್ಥಿತಿಗೆ ಬಂದೋಗಿದೆ. ಹಾಗಾಗಿ ಟೂರಿಸಮನ್ನು ತುಂಬ ಸುಸ್ಥಿರವಾಗಿ, ಸಸ್ಟೈನಬಲ್ ಆಗಿ, ಪರಿಸರಕ್ಕೆ ತೊಂದರೆಯಾಗದಂತೆ, ಆ್ಯಂಡ್ ನಂಬರ್ 2 ಸ್ಥಿತಿಸ್ಥಾಪಕ, ರೆಸಿಲಿಯಂಟ್, ವಿಶ್ವಾಸಾರ್ಹವಾಗಿ ರೂಪಿಸುವಂಥ ಪ್ರಯತ್ನಕ್ಕೆ ಇಂಟರ್ನ್ಯಾಷನಲ್ ಇಯರ್ ಆಫ್ ರೆಸಿಲಿಯಂಟ್ ಆ್ಯಂಡ್ ಸಸ್ಟೈನಬಲ್ ಟೂರಿಸಮ್ ಅನ್ನೋದನ್ನು ಡಿಕ್ಲೇರ್ ಮಾಡ್ಕೊಂಡಿದೆ 27. ನಂಬರ್ 2 ಇಂಟರ್ನ್ಯಾಷನಲ್ ಇಯರ್ ಫಾರ್ ಲೀಗಲ್ ಲಿಟ್ರಸಿ, ಕಾನೂನು ಸಾಕ್ಷರತಾ ವರ್ಷ ಅಂತ. ಲೀಗಲ್ ನಾಲೆಡ್ಜ್ ಇಲ್ಲ ಜನಗಳಿಗೆ, ಅದನ್ನು ಮೂಡಿಸುವಂಥದ್ದು. ಅಲ್ಲಿಗೆ ಲೀಗಲ್ ಲಿಟ್ರಸಿ, ಸಸ್ಟೈನೇಬಲ್ ಆ್ಯಂಡ್ ರೆಸಿಲಿಯಂಟ್ ಟೂರಿಸಮ್ ಇದೆರಡು 2027 ಆಯಿತು, 2 ಆಯಿತು. ಅಲ್ಲಿಗೆ 26 3, 25 4, 7, 2 9. ಇನ್ನೊಂದು ಯಾವುದು 2029 ಇಂಟರ್ನ್ಯಾಷನಲ್ ಇಯರ್ ಆಫ್ ಆಸ್ಟರಾಯ್ಡ್ ಅವೇರ್ನೆಸ್ ಆ್ಯಂಡ್ ಪ್ಲಾನೆಟರಿ ಡಿಫೆನ್ಸ್. ದಟ್ ಮೀನ್ಸ್ ಕ್ಷುದ್ರ ಗ್ರಹಗಳ ಜಾಗೃತಿ ಮತ್ತು ಗ್ರಹ ರಕ್ಷಣಾ ವರ್ಷ. ಗ್ರಹಗಳನ್ನು ರಕ್ಷಣೆ ಮಾಡ್ಕೊಳ್ಳೋದು, ನಮ್ಮ ಗ್ರಹ ನಾವು ರಕ್ಷಣೆ ಮಾಡ್ಕೊಳ್ಳೋದು, ಬೇರೆ ಗ್ರಹಗಳ ಬಗ್ಗೆ ಕಾಳಜಿ ವಹಿಸೋದು, ಕ್ಷುದ್ರ ಗ್ರಹಗಳ ಬಗ್ಗೆ ಅವೇರ್ನೆಸ್ ಮೂಡಿಸೋದು. ಇದು 2029. ಇಷ್ಟು ಇಂಟರ್ನ್ಯಾಷನಲ್ ಇಯರ್ ತಿಳ್ಕೊಂಬಿಟ್ರೆ ಮುಗಿದೋಯ್ತು, ಇನ್ನೇನು ಹೆಚ್ಚಿನ ಮಾಹಿತಿ ಇಲ್ಲ. ಅಂದರೆ ಇದನ್ನು UN ಡಿಕ್ಲೇರ್ ಮಾಡುತ್ತೆ, ಜನರಲ್ ಅಸೆಂಬ್ಲಿ ಡಿಕ್ಲೇರ್ ಮಾಡುತ್ತೆ. ಇಷ್ಟೊಂದು ಮಾಹಿತಿ ಗೊತ್ತಿದ್ರೆ ಸಾಕು. ವರ್ಷಗಳು ಮ್ಯಾಚ್ ಮಾಡೋಕ್ಕೆ ಕೊಟ್ಟರೆ ದೊಡ್ಡ ದೊಡ್ಡ ಎಕ್ಸಾಮಲ್ಲಿ ಮ್ಯಾಚ್ ಮಾಡ್ಬೋದು. ಸಿಂಪಲ್ ಎಕ್ಸಾಮಲ್ಲಿ ಯಾವ ಇಯರ್ ಕೇಳಿದ್ರೆ ಯಾವ ಇಯರ್ ಅಂತ ಮಾಡ್ಬೋದು. ಮುಗಿದೋಯ್ತು. ಇಷ್ಟು ಈ ಥರ ಒಂದು ವಿಷಯನ ನೀವು ಕವರ್ ಮಾಡೋಕ್ಕಾರೆ ಅದನ್ನು ಗ್ರಾಸಾಗಿ ಕವರಪ್ ಮಾಡೋಂಥ ಪ್ರಯತ್ನ ಮಾಡ್ಕೋಬೇಕು. ದಟ್ ಮೀನ್ಸ್ ಒಂದು ಎಕ್ಸಾಂಪಲ್ ಕೊಡೋದಾದರೆ, ಈಗ ನಮ್ಮ ಈ ಓಪನ್ ಟೆನ್ನಿಸ್ ನಡೀತಾ ಇದೆ, ಮುಕ್ತ ಟೆನ್ನಿಸ್ ಪಂದ್ಯಾವಳಿಗಳು. 4 ಗ್ರ್ಯಾಂಡ್ ಸ್ಲಾಮ್ಗಳಿರ್ತವೆ, ಫ್ರೆಂಚು, US, ವಿಂಬಲ್ಡನ್ನು ಆ್ಯಂಡ್ ಆಸ್ಟ್ರೇಲಿಯನ್. ಈ 4 ಇಯರ್ ಕ್ಯಾಲೆಂಡ್ರಲ್ಲಿ ನೀವು ಕ್ರಾನಾಲಜಿ ಮಾಡಿಕೊಂಡು ಯಾರು ಮೆನ್, ಯಾರು ವುಮೆನ್, ಯಾರು ಮಿಕ್ಸ್ಡ್ ಹಿಂಗೆ ತೊಗೊಂಡ್ಬಿಟ್ರಿ ಅಂದರೆ ಒಂದು ಚಾರ್ಟ್ ಇಟ್ಕೊಂಡ್ಬಿಟ್ರೆ ಮುಗಿದೋಯ್ತು, ಕಂಪ್ಲೀಟ್. ಅದು ಬಿಟ್ಕೊಂಡು ಅಲ್ಲೊಂದು 3 ತಿಂಗಳಿಂದ ಒಂದು, ಮತ್ತು ನಮ್ಮ 4 ತಿಂಗಳ ಮುಂದೆ ಇನ್ನೊಂದು ಓದ್ಕೊಂಡು ಹೋದರೆ ಅದನ್ನು ಮೆಮೊರೈಸ್ ಆಗಲ್ಲ. ಹಾಗಾಗಿ ಒಂದು ಚಾರ್ಟ್ ಆ್ಯಂಡ್ ಫಿನಿಷ್ ಮಾಡ್ಕೊಳ್ಳೋದು, ಈ ಥರ ಕಲ್ತ್ಕೊಳ್ರಿ. ಆ್ಯಂಡ್ ಇನ್ನೊಂದು ಕಾಂಟ್ರವರ್ಸಿ, ಕನ್ಫ್ಯೂಸ್ ಆಗೋದು ಸಮರಾಭ್ಯಾಸಗಳು. ಈ ಸಮರಾಭ್ಯಾಸ ಯಾರು, ಈ ಸಮರಾಭ್ಯಾಸ ದಟ್ ಮೀನ್ಸ್ ಎಕ್ಸಸೈಸ್, ಮಿಲಿಟರಿ ಎಕ್ಸಸೈಸ್ಗಳಿರ್ತಾವಲ್ಲ, ಅದು ಯಾವ್ಯಾವ ನಡುವೆ ನಡೆಯುತ್ತೆ? 1, 2 ಅದು 40 ಇರುತ್ತದು, 30ರಿಂದ 40. ಒಂದು ಟೇಬಲ್ ಹಾಕ್ಕೊಂಡ್ಬಿಟ್ಟು ಈ ಸಮರಾಭ್ಯಾಸ ಭಾರತ US ದ್ವಿಪಕ್ಷೀಯ, ತ್ರಿಪಕ್ಷೀಯ ಭಾರತ US ಆಸ್ಟ್ರೇಲಿಯಾ, ತ್ರಿಪಕ್ಷೀಯ ಯಾವುದು, ಹಿಂಗೆ ಜೋಡಿಸ್ಕೊಂಡು ಯಾವ್ದ್ಯಾವ್ದಂತ ಒಂದು ಸರಿ ನೋಡ್ಕೊಂಡ್ಬಿಟ್ರೆ ಆ ದೇಶಗಳ ಜೊತೆ ವರ್ಷ ಅದೇ ನೇಮಲ್ಲಿ ನಡೆಯೋದು, ಬೇರೆ ನೇಮಲ್ಲ. ಸೇಮ್ ಜಪಾನ್ ಜೊತೆ ಅಂದರೆ ಜಪಾನ್ ಜೊತೆ ಸೇಮ್ ಸಮರಾಭ್ಯಾಸ, ಶ್ರೀಲಂಕಾ ಜೊತೆ ಸೇಮ್ ಸಮರಾಭ್ಯಾಸ. ಅಂದರೆ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್, ಜಂಟಿ ಸಮರಾಭ್ಯಾಸಗಳು. ಒಂದು ಚಾರ್ಟ್ ಇಟ್ಕೊಂಡು ನೋಡ್ಕೊಂಡ್ಬಿಟ್ರೆ ನೀವೇನಿಲ್ಲ, ಜನವರಿಯಲ್ಲಿ ಒಂದು ಸಮರಾಭ್ಯಾಸ, ಫೆಬ್ರವರಿಲಿ ಒಂದು ಸಮರಾಭ್ಯಾಸ ಮಾಡ್ತಾ ಹೋದರೆ ಒಂದು 12 ತಿಂಗಳಾಗೋಷ್ಟೊತ್ತಿಗೆ ಯಾವ ಸಮರಾಭ್ಯಾಸ ಯಾರ ಜೊತೆ ಮರ್ತೋಗುತ್ತೆ. ಒಂದು ಚಾರ್ಟ್ ಇಟ್ಕೊಂಡು ವರ್ಕೌಟ್ ಮಾಡುವಂಥ ಪ್ರಯತ್ನ ಮಾಡಬೇಕು. ಸಾಧನ ಟೆಸ್ಟ್ಗಳಲ್ಲಿ ಅದ್ಭುತವಾದ ಪ್ರಶ್ನೆಗಳು ಈಗಾಗಲೇ 7 ಟೆಸ್ಟ್ ಆಗಿದೆ. 8ನೇ ಟೆಸ್ಟು ಜೂನ್ 21ಕ್ಕೆ ಇರುತ್ತೆ. ಅಟೆಂಡ್ ಮಾಡಿದಾಗ ಪ್ರತಿ ಟೆಸ್ಟಲ್ಲಿ 30 ಕರೆಂಟ್ ಅಫೇರ್ಸು. 8ನೇ ಟೆಸ್ಟ್ ವಿಶೇಷ ಅಂತಂದರೆ ನಾಳೆದು ಏನು 21 ಜೂನ್ಗೆ ಬರ್ತಾ ಇದೆ, 100ಕ್ಕೆ 100 ಕರೆಂಟ್ ಅಫೇರ್ಸೇ. ಸರ್ ಹಂಗಾರೆ ವೆರ್ ಈಸ್ ಹಿಸ್ಟರಿ, ವೆರ್ ಈಸ್ ಎಕಾನಮಿ, ವೆರ್ ಈಸ್ ಪಾಲಿಟಿ, ವೆರ್ ಈಸ್ ಸೈನ್ಸ್, ವೆರ್ ಈಸ್ ಟೆಕ್ನಾಲಜಿ ಅಂತಂದರೆ ಎಲ್ಲದೂ ಇದೆ.
ಆದರೆ ಅದೆಲ್ಲ ಕರೆಂಟ್ಲಿ ಬ್ಲೆಂಡ್ ಆಗಿ ಬಂದಿದೆ. ಎಷ್ಟು ಚೆನ್ನಾಗಿರುತ್ತೆ ಸಾಧನಾ ಟೆಸ್ಟ್ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇಲ್ಲಿ ಕೊಡ್ತಾ ಬರ್ತೀನಿ. ದಿಸ್ ಈಸ್ ನಾಟ್ ಎ ಎಲಿಮಿನೇಷನ್ ಟೆಸ್ಟ್. ಎಲಿಮಿನೇಷನ್ ಟೆಸ್ಟ್ ಅಂತಂದರೆ ನಿಮ್ಮನ್ನು ಅಲ್ಲಿ ಹೊರಗೆ ಹಾಕಬೇಕು. 3 ಲಕ್ಷನ ಅಪ್ಲಿಕೇಶನ್ ಹಾಕಿರ್ತೀರ, 300 ಜನ ಸೆಲೆಕ್ಟ್ ಆಗಬೇಕು, 2,99,700 ಜನ ಔಟ್ ಮಾಡಬೇಕು. ಅದಕ್ಕೆ ಹಿಂಗೆ ಬೇಕಂಗೆ ಸ್ಪಿನ್ ಮಾಡಿ ಪ್ರಶ್ನೆ ಕೊಡ್ತಾರೆ. ಬಟ್ ನಮ್ಮ ಟೆಸ್ಟ್ಗಳಲ್ಲಿ ನಿಮ್ಮನ್ನು ಎನ್ಲೈಟನ್ ಮಾಡಬೇಕು. ಆ ಪ್ರಶ್ನೆ ಮೂಲಕ ನಿಮ್ಮ ನಾಲೆಡ್ಜ್ ವಿಕಸನಗೊಳ್ಬೇಕು. ಆ ರೀತಿ ಪ್ರಶ್ನೆಗಳನ್ನ ರೂಪಿಸ್ತಾ ಬರ್ತೀವಿ. ಒಂದು ಪ್ರಶ್ನೆ ನಿಮಗೆ 4 ಉತ್ತರ ಕಲಿಸೋದಲ್ಲ, 8 ವಿಚಾರಗಳನ್ನು ತಿಳಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಹೇಗಿರುತ್ತೆ? ಲೆಟ್ಸ್ ಗೋ. ಬ್ರಿಟಿಷರ ಆಳ್ವಿಕೆ ವಿರುದ್ಧ ಕಿತ್ತೂರಿನಲ್ಲಿ ರಾಣಿ ಚೆನ್ನಮ್ಮ ಅವರು ಐತಿಹಾಸಿಕ ಜಯ ದಾಖಲಿಸಿದರು 1824. ನಾವೇ ಕೊಟ್ಬಿಟ್ಟಿದ್ದೀವಲ್ಲಿ ಪ್ರಶ್ನೆ. ಇದು 200ನೇ ವರ್ಷದ ವಾರ್ಷಿಕೋತ್ಸವ ನೋಡಿರಿ. 1824 2024ಕ್ಕೆ 200 ವರ್ಷ ಆಯಿತು. ಬಟ್ ಇಮಿಡಿಯೇಟಾಗಿ ಮಾಡಿಲ್ಲ. ರೀಸೆಂಟಾಗಿ ಭಾರತ ಸರ್ಕಾರ ಒಂದು ಸ್ಪೆಷಲ್ ಕಾಯಿನ್ ನಾಣ್ಯವನ್ನು ರಿಲೀಸ್ ಮಾಡಿದೆ. 200 ರೂಪಾಯಿ 200ನೇ ವರ್ಷಕ್ಕೆ ಒಂದು ವಿಶೇಷ ನಾಣ್ಯ ಬಿಡುಗಡೆ ಮಾಡಿದೆ. ಅಲ್ಲಿಗೆ ನಮ್ಮ ಪ್ರಶ್ನೆಯಲ್ಲೇ ಹೇಳಿಬಿಟ್ಟಿದ್ದೀವಿ. 1824ಗೆ ಇಲ್ಲಿಗೆ 200 ವರ್ಷ ಆಯಿತು, ಜಯ ದಾಖಲಿಸಿದ 1824. ಇಷ್ಟೆಲ್ಲ ಮಾಡಿ ರಾಣಿ ಚೆನ್ನಮ್ಮನ ಬಗ್ಗೆ ಒಂದು ಪ್ರಶ್ನೆ ಕೇಳಿರ್ತೀವಿ. ಆ ಪ್ರಶ್ನೆ ಹಿಸ್ಟರಿ ಬೇಸ್ಡ್ ಆಗಿರುತ್ತೆ. ಅಲ್ಲಿಗೆ ಆ ಪ್ರಶ್ನೆ ಬರೋ 4 ಚಾಯ್ಸ್ಗೆ ಮತ್ತು 4 ಉತ್ತರಗಳು. ಓಕೆ, ಸಂಗೊಳ್ಳಿ ಅಂದರೆ ಸಂಗೊಳ್ಳಿ ಏನು ರಿಲೇಟೆಡ್ಡು? ಓಕೆ, ಈ ಥರದಲ್ಲಿ ಬೇರೆ ಬೇರೆ ನಂದಗಡ ಅಂದರೆ ಏನು ರಿಲೇಟೆಡ್ಡು? ಹಿಂಗೆ ಹಲವಾರು ವಿಚಾರಗಳನ್ನ ಮತ್ತೆ ಸಂಜೆ ಬಿಡುವ ಎಕ್ಸ್ಪ್ಲನೇಟರಿ ನೋಟಲ್ಲಿ ತಿಳಿಸ್ತೀವಿ. ಇಷ್ಟು ಕಲ್ತ್ಕೊಂಡ್ರಿ ಅಂದರೆ ನಿಮಗೆ 8ಕ್ಕಿಂತ 10 ವಿಚಾರಗಳು. ಒಂದು ಕ್ವಶನ್ ಅಲ್ಲಿಗೆ 100 ಕ್ವಶನ್ ಅಂದರೆ 1000 ಮ್ಯಾಟ್ರಸ್ ನೀವು ಕಲಿತೀರ. ಇನ್ನೊಂದು ಪ್ರಶ್ನೆ ನೋಡೋಣ. ಕೇರಳ ರಾಜ್ಯದ ಹೆಸರನ್ನು ಕೇರಳಂ ಎಂದು ಬದಲಾಯಿಸಲಾಗಿದೆ. ಕೇರಳಂ ಎಂದು ಬದಲಾಯಿಸಿದಾಗ ನಮಗೆ ಕೇರಳ ರಿಲೇಟೆಡ್ ಅಲ್ಲಿ ಕೇರಳ ಪುತ್ರ ಅನ್ನೋ ಪದ ಮೊದಲ ಬಾರಿಗೆ ಬಳಸಲಾಗತ್ತೆ. ಅದರ ಬೇಸಲ್ಲಿ ಕೇರಳ ಅನ್ನೋ ಹೆಸರು ಬಂತು. ಹಾಗಾದ್ರೆ ಆ ಪದವನ್ನು ಎಲ್ಲಿಂದ ನಾವು ಚೂಸ್ ಮಾಡಿದ್ವಿ, ಆ ಕೇರಳಂ ಹೇಗೆ ಬಂತು ಅನ್ನೋದು ಹಿಸ್ಟರಿ. ಅದು ಯಾವ ಶಾಸನ, ಯಾರ ಶಾಸನ, ಈ ಥರ ಎಲ್ಲ ಬರುತ್ತೆ. ಅದರ ರಿಲೇಟೆಡ್ ಪ್ರಶ್ನೆ ಇರುತ್ತೆ. ಇಲ್ಲಿ 4 ಚಾಯ್ಸ್ ಇರುತ್ತೆ. 4 ಚಾಯ್ಸು 4 ವಿಚಾರಗಳನ್ನು ತಿಳಿಸುತ್ತೆ. ಮೇಲ್ಗಡೆ ನಾವು ಆಗಲೇ ಕೇರಳಂ ಮಾಡಿರೋದು, ಅದು ಕೇರಳ ಪುತ್ರದಿಂದ ಫಸ್ಟ್ ಆರಿಜಿನ್ ಆಗಿದ್ದೆಲ್ಲ ನಾವೇ ಕೊಟ್ಬಿಟ್ಟಿರ್ತೀವಿ. ಲೆಟ್ಸ್ ಗೋ. ಭಾರತದ ನೌಕಾಪಡೆಯ ಪಿತಾಮಹ. ರೀಸೆಂಟ್ವರೆಗೂ ನನಗೆ ಗೊತ್ತಿರಲಿಲ್ಲ ಇದು. ನೌಕಾಪಡೆ ಪಿತಾಮಹರು ಅಂದರೆ ನಮ್ಮ ಚೋಳರಲ್ಲ ಯಾರೋ ಇರ್ಬೋದು ಅಂದ್ಕೊಂಡಿದ್ದೆ. ನೋ, ಇಂಡಿಯಾದಲ್ಲಿ ಮೋಸ್ಟ್ ಪಾಪ್ಯುಲರ್ ಅಂದರೆ ಬಿಲೀವ್ಡ್ ಆ್ಯಸ್ ಛತ್ರಪತಿ ಶಿವಾಜಿ. ಪ್ರಶ್ನೆಯಲ್ಲೇ ಕೊಟ್ಬಿಟ್ಟು ನಾವು ನೌಕಾಪಡೆಯ ಪಿತಾಮಹ ಛತ್ರಪತಿ ಶಿವಾಜಿ ಅವರು ಸಿಂಧುದುರ್ಗದಂಥ ಬಲಿಷ್ಠ ಕಡಲಕೋಟೆ ಕಟ್ಟಿದರು. ಸಿಂಧುದುರ್ಗ ಕೋಟೆ ಕಟ್ಟಿದವರು ಯಾರು? ನಾವೇ ಹೇಳ್ಬಿಟ್ವಿ ಇಲ್ಲಿ, ಛತ್ರಪತಿ ಶಿವಾಜಿ. ಭಾರತೀಯ ನೌಕಾಪಡೆಯ ಪಿತಾಮಹ ಯಾರು? ಛತ್ರಪತಿ ಶಿವಾಜಿ. ನಾವೇ ಹೇಳಿದ್ದೀವಿ. ಅವರ ಕುರಿತಾದ ಒಂದು ವಿಚಾರ ಬರುತ್ತೆ. ಇದು ನೀವು ಹಿಸ್ಟ್ರಿಯಲ್ಲಿ ಓದಿರೋಂಥ ವಿಚಾರ ಇರುತ್ತೆ. ಇಲ್ಲಿ ಮತ್ತೆ 4 ಚಾಯ್ಸ್ ಇರುತ್ತೆ. ಆ 4 ಚಾಯ್ಸ್ಗೆ ಮತ್ತು 4 ಉತ್ತರಗಳನ್ನ ತಿಳ್ಕೊತೀರಾ. ಅಲ್ಲಿಗೆ 7-8 ವಿಚಾರ ಇಲ್ಲಿ ಗೊತ್ತಾಯಿತು. ಲೆಟ್ಸ್ ಗೋ. 16ನೇ ಹಣಕಾಸು ಆಯೋಗ, 16th ಫೈನಾನ್ಸ್ ಕಮಿಷನ್ ಈಗ 2026ರಿಂದ 31ಕ್ಕೆ ಇವರು ವರದಿ ಕೊಟ್ಟಿದ್ದಾರೆ. ಆ ವರದಿಯಲ್ಲಿ ಒಂದಷ್ಟು ರಿಫಾರ್ಮೇಷನ್ಗಳು ಮಾಡಿದ್ದಾರೆ. ಏನು ರಿಫಾರ್ಮೇಷನ್ ಮಾಡಿದ್ದಾರೆ? ಇದುವರೆಗೂ ಏನು ಕಂಪ್ಲೇಂಟ್ ಇತ್ತು ನಮ್ಮದೆಲ್ಲ ಅಂತ ಅಂದರೆ, ನಾವೆಲ್ಲ ಜನಸಂಖ್ಯೆಯನ್ನು ಕಂಟ್ರೋಲ್ ಮಾಡಿದ್ವಿ, ಯಾರು ದಕ್ಷಿಣ ರಾಜ್ಯದವರು. ಬಟ್ ನಮ್ಮ ದುಡ್ಡೆಲ್ಲ ತೆಗೆದುಕೊಂಡೋಗಿ ಅದೇನು ಭಿಮಾರು ಸ್ಟೇಟ್ ಅಂತ ಉತ್ತರದಲ್ಲಿ ಕರಿತೀವಿ, ಅಲ್ಲಿಗೆಲ್ಲ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಈಗ ಅದನ್ನ ಬೇರೆ ಬೇರೆ ನೇಮಿಂದ ಕರಿತೀವಿ, EAS ಎಂಪವರ್ಡ್ ಆ್ಯಕ್ಷನ್ ಪ್ಲ್ಯಾನ್ ಸ್ಟೇಟ್ಗಳು ಅಂತ. ಅಲ್ಲಿಗೆಲ್ಲ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ನಾವೆಲ್ಲ ದುಡಿಯೋದು, ಅವ್ರಿಗೆ ದುಡ್ಡು ಕೊಟ್ಬಿಡೋದು ಅಂತ. ಅದಕ್ಕೆ ಇವರು ಒಂದು ಹೊಸ ಚೌಕಟ್ಟು ಅಂತಂದಿದ್ದಾರೆ. ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡೋರು ಯಾರಿರ್ತಾರೆ ಅವ್ರಿಗೇನು ಕೊಡುಗೆ ಕೊಡಬೇಕು ಅಂತ ಎಲ್ಲ. ಹಾಗೆ ಅಲ್ಲಿಗೆ 16ನೇ ಹಣಕಾಸು ಆಯೋಗ ಅದರ ಡೇಟ್ ಕೊಟ್ಟಾಯಿತು, ಅದು ಯಾರು ಅಂತ ಹೇಳಾಯಿತು. ಆ್ಯಂಡ್ ದೆನ್ ಅದ್ರ ರಿಲೇಟೆಡ್ ಒಂದು ಪ್ರಶ್ನೆ ಇರುತ್ತೆ, 4 ಚಾಯ್ಸ್ ಇರುತ್ತೆ. ಇಲ್ಲಿ ನಿಮಗೆ ಪ್ರಶ್ನೆಯಲ್ಲೇ ಒಂದು 2-3 ವಿಚಾರ ಕಲಿಸಿದ್ವಿ, ಚಾಯ್ಸಲ್ಲಿ ಮತ್ತೆ ಕಲಿತಾ ಹೋಗ್ತೀರಾ. ಲೆಟ್ಸ್ ಗೋ. ಮಧ್ಯಪ್ರದೇಶದಲ್ಲಿ ಭೋಜ್ಶಾಲಾ ಸಂಕೀರ್ಣ. ಏನು ಅಯೋಧ್ಯ ನಂತರ ಈ ಮಂದಿರ ಮಸೀದಿ ವಿವಾದದಲ್ಲಿ ಈಗ ಟಾಪಲ್ಲಿ ನಾವು ಕರೆಂಟ್ ಅಫೇರ್ಸಲ್ಲಿ ನೋಡೋದು ಭೋಜ್ಶಾಲಾ ಸಂಕೀರ್ಣದ್ದು. ಭೋಜ್ಶಾಲಾ ಸಂಕೀರ್ಣವನ್ನು ರಿಲೇಟೆಡ್ ಪ್ರಶ್ನೆ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ರಾಜಭೋಜ ಅದನ್ನು ಕಟ್ಟಿಸಿದ, ನಾವೇ ಹೇಳಿಬಿಟ್ವಿ ಪ್ರಶ್ನೆಯಲ್ಲಿ. ಸಂಸ್ಕೃತ ಕಲಿಕಾ ಕೇಂದ್ರವನ್ನು ನಿರ್ಮಾಣ ಮಾಡ್ದ, ಅದು ನಾವೇ ಹೇಳಿದ್ವಿ. ವಾಗ್ದೇವಿ ದೇವಾಲಯವನ್ನು ಸ್ಥಾಪಿಸಿದ, ಅದು ನಾವೇ ಹೇಳಿದ್ವಿ. ಈ ವಾಗ್ದೇವಿ ವಿಗ್ರಹ ಇವತ್ತು ಎಲ್ಲಿದೆ ಅದನ್ನು ಮುಂದೆ ಹೇಳ್ತೀವಿ. ರಾಜಭೋಜ ಅವರ ರಿಲೇಟೆಡ್ ಆಗಿ ನಾವು ಪ್ರಶ್ನೆ ಕೇಳ್ತೀವಿ, ಇದನ್ನು ಹಿಸ್ಟ್ರಿಯಲ್ಲಿ ಕಲ್ತಿರ್ತೀರ. ಅಲ್ಲಿಗೆ ನೋಡ್ರಿ, ಮಧ್ಯಪ್ರದೇಶ ಭೋಜ್ಶಾಲಾ ಒಂದು ಮ್ಯಾಟ್ರ್ ಆಯಿತು. ಭೋಜ್ಶಾಲನ ಕಡ್ದವರು ರಾಜಭೋಜ 2 ಆಯಿತು. ರಾಜಭೋಜ ಸಂಸ್ಕೃತ ಕಲಿಕಾ ಕೇಂದ್ರ ಮಾಡ್ದ 3 ಆಯಿತು. ಅಲ್ಲಿ ವಾಗ್ದೇವಿ ದೇವಾಲಯ ನಿರ್ಮಾಣ 4 ವಿಚಾರ ನಾವೇ ಕೊಟ್ಟಾಯಿತು ಪ್ರಶ್ನೆಯಲ್ಲೇ. ಚಾಯ್ಸ್ ಒಳಗಡೆ ಮತ್ತಷ್ಟು ವಿಚಾರ ಕಲಿತೀರಾ. ನೈಟ್ಗೆ ಬರೋ ಕೀ ಆನ್ಸರ್ ಒಳಗಡೆ ಯು ಲರ್ನ್ ಆಲ್ ಅಬೌಟ್ ದಿಸ್ ಮ್ಯಾಟರ್. ಆ್ಯಂಡ್ ದೆನ್ ಇದಿಷ್ಟು ಹಿಸ್ಟ್ರಿ. ಈ ಥರ ಎಲ್ಲ ಹಿಸ್ಟ್ರಿ ಪ್ರಶ್ನೆಗಳು ಕರೆಂಟ್ ಲಿಂಕ್ಡ್ ಆಗಿ ತೊಗೊಂಡಿರ್ತೀವಿ. ಲೋತಾಲ್ ಬಂದರು ಇರ್ಬೋದು, ಆ್ಯಂಡ್ ದೆನ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಪ್ರತಿಮೆಯವರು ಇರ್ಬೋದು. ಈ ಥರ ಹಲವಾರು ವಿಚಾರಗಳು. ಈಗ ಬರೋಣ
ಪಕ್ಷಾಂತರ ವಿರೋಧಿ ಕಾನೂನು. ಯಾಕೆ ಇದು ಕೇಳ್ತೀವಿ? ಪಕ್ಷಾಂತರ ಎಷ್ಟು ನಡೀತಾ ಇದೆ ನೋಡ್ತಿರ್ಬೋದು. ಆಮ್ ಆದ್ಮಿ ಪಾರ್ಟಿ ಸ್ಪ್ಲಿಟ್ ಆಯಿತು, TMC ಪಾರ್ಟಿ ಸ್ಪ್ಲಿಟ್ ಆಯಿತು, ಶಿವಸೇನಾ UB ಬಣ ಸ್ಪ್ಲಿಟ್ ಆಗ್ತಾಯಿದೆ, ಅಂದರೆ SP ಬಣ ಸ್ಪ್ಲಿಟ್ ಆಗೋ ಸಾಧ್ಯತೆ ಇದೆ. ಎಲ್ಲ ಸ್ಪ್ಲಿಟ್ಟಾಗಿ ಇನ್ನೊಂದು ಕಡೆ ಮರ್ಜ್ ಆಗ್ತಾ ಇದ್ದಾರೆ. ಪಕ್ಷಾಂತರವಾಗಿ ಇಂಪ್ಯಾಕ್ಟ್ ಆಗ್ತಾ ಇಲ್ವಾ? ಕರ್ನಾಟಕದಲ್ಲಿ MLC ಎಲೆಕ್ಷನಲ್ಲಿ ಕ್ರಾಸ್ ವೋಟಿಂಗ್ ಆಗಿದೆ. ಇವೆಲ್ಲ ಪಕ್ಷಾಂತರ ವಿರೋಧಿ ಆಗುತ್ತೆ. ಅದನ್ನು 10ನೇ ಪರಿಶಿಷ್ಟದಲ್ಲಿ 10th ಶೆಡ್ಯೂಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಇದೆ. ಅದು ನಾವೇ ಹೇಳಿಬಿಟ್ಟಿದ್ದೀವಿ. ಲೋಕಸಭಾ ಸದಸ್ಯನು ಅನರ್ಹಗೊಳಿಸುವ ಬಗ್ಗೆ ಏನೋ ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ಮತ್ತೆ 4 ಚಾಯ್ಸ್ ಇರುತ್ತೆ. ಆ 4 ಚಾಯ್ಸು ಕರೆಂಟ್ ಅಫೇರ್ಸ್ಗೆ ಲಿಂಕ್ಡ್ ಆದ ಪಾಲಿಟಿ ಇದೆ. ಇನ್ನೊಂದು ಹೋಗೋದಾದರೆ, ರಾಜ್ಯ ಶಾಸಕರು ಅಂಗೀಕರಿಸಿದ ಮಸೂದೆಗಳ ಮೇಲೆ ರಾಜ್ಯಪಾಲರ ಅಧಿಕಾರ ರಿಲೇಟೆಡ್ ಆಗಿ ದೊಡ್ಡ ಇಶ್ಯೂ ಇದು. ಯಾಕೆಂದರೆ ರಾಜ್ಯಪಾಲರು ಮಸೂದೆಗಳಿಗೆ ಸೈನ್ ಮಾಡ್ತಾ ಇಲ್ಲ ಅಂತ ಪಂಜಾಬಲ್ಲಿ ಆಮ್ ಆದ್ಮಿ ಪಾರ್ಟಿ, ತಮಿಳುನಾಡಲ್ಲಿ ಹಿಂದಿದ್ದಂಥ DMK ಎಲ್ಲ ಸಂಘರ್ಷ ಆಯಿತು. ಅಂಥ ಟೈಮಲ್ಲಿ ಸುಪ್ರೀಂ ಕೋರ್ಟ್ ಇಂಟರ್ಫಿಯರ್ ಆಗುತ್ತೆ. ಆ ಸುಪ್ರೀಂ ಕೋರ್ಟ್ ಏನೋ ಸ್ಟೇಟ್ಮೆಂಟ್ ಕೊಡುತ್ತೆ, ಏನೋ ಸಂಘರ್ಷ ಪರಿಹಾರ ಪ್ರಯತ್ನ ಮಾಡುತ್ತೆ. ಆ ರಿಲೇಟೆಡಾಗಿ ಕೇಳಿದಾಗ ಇಲ್ಲಿ ನೋಡಿರಿ, 200ನೇ ವಿಧಿ ಹೇಳಿದ್ವಿ, ರಾಜ್ಯಪಾಲರ ಅಧಿಕಾರ, ಎಲ್ಲೆಲ್ಲಿ ಸಂಘರ್ಷ ಇದೆ ನಾವೇ ಹೇಳಿದ್ವಿ, ಸುಪ್ರೀಂ ಕೋರ್ಟ್ ಇನ್ಫಿಯರ್ ಆಗಿದೆ ಹೇಳಿದ್ವಿ. ನೀವು ಕಲಿತಂಥ ಹಳೆಯ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮ್ಯಾಟ್ರ್ ಜೊತೆ ಈ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಇಂಪಾರ್ಟೆಂಟ್ ಆಗುತ್ತೆ. ದಿಸ್ ಈಸ್ ಕರೆಂಟ್ಲಿ ಲಿಂಕ್ಡ್ ಕರೆಂಟ್ ಅಫೇರ್ಸ್. ಇನ್ನೊಂದು ಪ್ರಶ್ನೆ ಬರ್ತೀನಿ ಸೇವಿತೆ. 1951 ಜನತಾ ಪ್ರತಿನಿಧಿ ಕಾಯ್ದೆ, ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್, RP ಆ್ಯಕ್ಟ್ ಅಂತ ಕರಿತೀವಿ. ಇದರಲ್ಲಿ ಅನರ್ಹತೆ ರಿಲೇಟೆಡ್ ಆಗಿ, ಅನರ್ಹತೆ ಅಂದರೆ ಈಗ MLA MPಗಳಾಗ್ಬಿಟ್ಟಿರ್ತಾರೆ, ಅವರು ಅಪರಾಧಿ ಎಂದು ಸಾಬೀತಾಗತ್ತೆ. ಅಂದರೆ ಯಾವುದೋ ಒಂದು ಕ್ರಿಮಿನಲ್ ಪ್ರಕರಣದಲ್ಲಿ ಅಪರಾಧಿ ಎಂದು ಸಾಬೀತಾಗತ್ತೆ. ಸಾಬೀತಾದ ರಿಲೇಟೆಡ್ ಆಗಿ ನಾವು ಪ್ರಶ್ನೆ ಕೇಳಿರ್ತೀವಿ. ಅಲ್ಲಿ ನೋಡ್ರಿ, ಜನತಾ ಪ್ರತಿನಿಧಿ ಕಾಯ್ದೆ ಆಯಿತು, ಅದರಲ್ಲಿ ಅನರ್ಹತೆ ಇದೆ ಅಂತ ಆಯಿತು, ನಾವೇ ಕೊಟ್ಟಿದ್ದೀವಿ. ಕೆಳಗಡೆ ಬರುತ್ತೆ, ಈ ಸಂವಿಧಾನದ ವಿಚಾರ ಕರೆಂಟ್ ಅಫೇರ್ಸ್ಗೆ ಲಿಂಕ್ಡ್ ಇದೆ. ಯಾಕಂದರೆ ಕರ್ನಾಟಕದಲ್ಲೂ ಭಾರತದಲ್ಲೂ ಹಲವಾರು ಜನ ಇದ್ರ ಕಾರಣಕ್ಕೆ ತಮ್ಮ ಸದಸ್ಯತ್ವ ಕಳ್ಕೊತಾ ಇದ್ದಾರೆ. ಅಲ್ಲಿ ಪ್ರಶ್ನೆ ಬಂತು. ಲೆಟ್ಸ್ ಗೋ. ಕ್ಯಾಡ್ಮಿಯಮ್ ಮತ್ತು ಸೀಸಾ, ಇವು ಭಾರಲೋಹಗಳು ಅಂತ ಕರಿತೀವಿ. ಇವು ವಾಟರ್ ಪೊಲ್ಯೂಷನ್ ಆಗುತ್ತೆ. ಇದೆಲ್ಲ ಬಯಾಲಜಿಯಲ್ಲಿ ಓದ್ಬಿಟ್ಟಿರ್ತೀವಿ. ಬಯಾಲಜಿಯಲ್ಲೂ ಕರೆಂಟ್ ಅಫೇರ್ಸ್ ಹೆಂಗೆ ನಾವು ಮರ್ಜ್ ಮಾಡಿದ್ವಿ ಅನ್ನೋಕ್ಕೆ. ನದಿ ಪರಿಸರ ವ್ಯವಸ್ಥೆ ಸೇರಿದಾಗ ಜೀವಿಗಳ ದೇಹದಲ್ಲಿ ವಿಷಕಾರಿ ಪರಿಣಾಮ ಬೀರುತ್ತದೆ. ಆ ಸಮಯದಲ್ಲಿ ಜೈವಿಕ ಶೇಖರಣೆ, ಬಯೋ ಅಕ್ಯುಮುಲೇಷನ್ ಅಂತ ಕರಿತೀವಿ, ಜೈವಿಕ ವರ್ಧನೆ, ಬಯೋ ಮ್ಯಾಗ್ನಿಫಿಕೇಷನ್ ಅಂತ ಕರಿತೀವಿ. ಅಲ್ಲಿಗೆ ಬಯೋ ಅಕ್ಯುಮುಲೇಷನ್, ಬಯೋ ಮ್ಯಾಗ್ನಿಫಿಕೇಷನ್, ಜೈವಿಕ ಶೇಖರಣೆ, ಜೈವಿಕ ವರ್ಧನೆ, ಇದೆಲ್ಲ ಡೇ ಟು ಡೇ ಮ್ಯಾಗ್ಝಿನಲ್ಲಿ, ಪೇಪರಲ್ಲಿ ಬರೋಂಥ ವಿಚಾರ. ಇದನ್ನು ಸೈನ್ಸಿಗೆ ಲಿಂಕ್ ಮಾಡಿ ಪ್ರಶ್ನೆ ಕೇಳಲಾಗಿದೆ. ಇಲ್ಲಿ 4 ಚಾಯ್ಸ್ ಇರುತ್ತೆ, ಅದನ್ನು ನೀವು ಕಲ್ತ್ಕೋತೀರ. ಆ್ಯಂಡ್ ದೆನ್ ಪುರಾತತ್ವ ಉತ್ಖನನದ್ದು. ಉತ್ಖನನ ಮಾಡಿದಾಗ ಏನಾಗುತ್ತೆ, OSL ಅಂತ ಒಂದು ಟೆಕ್ನಾಲಜಿ, OSL ಡೇಟಿಂಗ್ ಅಂತ. ಯು ಆರ್ ರೀಡಿಂಗ್ ಕಾರ್ಬನ್ ಡೇಟಿಂಗ್, ಎಲ್ಲರಿಗೂ ಗೊತ್ತಿದೆ. ಕಾರ್ಬನ್ ಡೇಟಿಂಗ್ ಅಂತೂ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಓದೋ ಹುಡುಗರಿಗೆ ಯಾರಿಗೂ ಗೊತ್ತಿಲ್ಲ ಅನ್ನಂಗೆ ಇಲ್ಲ. C14 ಟೆಕ್ನಾಲಜಿ ಅಂತ ಕರಿತೀವಿ, ಪಳೆಯುಳಿಕೆಗಳನ್ನ ಪತ್ತೆ ಮಾಡೋಕ್ಕೆ. ಬಟ್ ರೀಸೆಂಟ್ಲಿ ಪಳೆಯುಳಿಕೆ ಪತ್ತೆ ಮಾಡೋದಕ್ಕೆ OSL ಟೆಕ್ನಾಲಜಿನ ಅಪ್ಲೈ ಮಾಡ್ತಾರೆ. OSL ಟೆಕ್ನಾಲಜಿ ಅಂದರೆ ಏನು, ಅದು ರಿಲೇಟೆಡ್ಡಾಗಿ ಕಾನ್ಸೆಪ್ಟ್ಗಳು ಬಂತು. ಅಲ್ಲಿಗೆ ಕಾರ್ಬನ್ ಡೇಟಿಂಗ್, ಅಪ್ಡೇಟೆಡ್ ವರ್ಷನ್ OSL ಡೇಟಿಂಗ್, ಇದ್ರ ಬಗ್ಗೆ ಕಲಿಸ್ತೀವಿ. ಹೀಗೆ ನಮ್ಮ ಟೆಸ್ಟ್ನಲ್ಲಿ ಬಂದಾಗ ಆ ಟೆಸ್ಟ್ ಅಟೆಂಡ್ ಮಾಡ್ಬೋದು. ಅದ್ರ ಜೊತೆಗೆ ನೀವು ಪ್ರಶ್ನೆಗೆ ನೈಟ್ ಉತ್ತರ ನೋಡಿದಾಗ 100 ಪ್ರಶ್ನೆಗಳಿಗೆ 150-160 ಪುಟದ ಉತ್ತರಗಳನ್ನು ಕೊಡ್ತಾಯಿದ್ದೀವಿ ಕಂಪ್ಲೀಟ್ ಉಚಿತವಾಗಿ. ಸಾಧನ ಆ್ಯಪ್ ಡೌನ್ಲೋಡ್ ಮಾಡಿಕೊಡ್ರಿ. ಬಿಕಾಸ್ ಬೆಟರ್ ಎಕ್ಸ್ಪೀರಿಯನ್ಸ್. ಒಂದು ಸರಿ ಕ್ಲೀನಾಗಿ ನೀವು ಟೆಸ್ಟ್ ಲಾಗಿನ್ ಆಗಿ ಹೊರಟ್ಬಿಟ್ರೆ ಎಂಡ್ವರೆಗೂ ಏನು ಸಮಸ್ಯೆ ಬರೋಲ್ಲ. ಅದೇ ನೀವು ವೆಬ್ಬಲ್ಲಿ ಹೋದಾಗ ಏನೋ ಕಾಲ್ ಗಿಲ್ ಬಂತು, ಡಿಸ್ಟರ್ಬ್ ಆಯಿತು ಅಂತ ಅಂದರೆ ಮತ್ತೆ ಹೊಸ್ದಾಗಿ ಸ್ಟಾರ್ಟ್ ಮಾಡೋ ಪರಿಸ್ಥಿತಿನೂ ಆಗ್ಬೋದು, ಆಗ್ಬೋದು. ದಟ್ ರೀಸನ್ ಯಾರ್ಯಾರು ಆ್ಯಂಡ್ರಾಯ್ಡ್ ಫೋನ್ ಇದೆ, ಗೋ ವಿತ್ ಸಾಧನ ಅಕಾಡೆಮಿ ಆ್ಯಂಡ್ರಾಯ್ಡ್ ಆ್ಯಪ್. ಯಾರಿಗೆ ಆ್ಯಂಡ್ರಾಯ್ಡ್ ಇಲ್ಲ, ನಮ್ಮದು ಸಿಸ್ಟಮಲ್ಲಿ ಹೋಗ್ತೀವಿ, ಐಫೋನಲ್ಲಿ ಹೋಗ್ತೀವಿ ಅಂದರೆ ಗೋ ವಿತ್ ಸಾಧನ ಅಕಾಡೆಮಿ ವೆಬ್ಸೈಟ್ ಮೂಲಕ ಹೋಗ್ರಿ. ಬಟ್ ಆದಷ್ಟು ಡಿಸ್ಟರ್ಬ್ ಇಲ್ಲದಂಗೆ ನೀವು ಅದೇನು ಬ್ಲಾಕ್ ಮಾಡ್ಕೊಂಡು ವೈಫೈನ ಆನ್ ಮಾಡ್ಕೊಂಡು ಮಾಡ್ತೀರಾ, ಕಾಲ್ ಬ್ಲಾಕ್ ಮಾಡ್ಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಡಿಸ್ಟರ್ಬ್ ರಹಿತವಾಗಿ 120 ನಿಮಿಷ ಟೆಸ್ಟ್ ಕೊಡ್ರಿ. ಸಂಜೆ ಹೊತ್ತಿಗೆ ರಾಜ್ಯದಲ್ಲಿ ನಿಮ್ಮ ರ್ಯಾಂಕ್ ಏನಿದೆ ಗೊತ್ತಾಗತ್ತೆ. ಫೈನಲ್ ಒಂದು ವಾರ್ನಿಂಗ್ ಅಂದರೆ, ಈ ಟಾಪ್ ರ್ಯಾಂಕಲ್ಲಿ ಬರುವ ಎಲ್ಲ ಹುಡುಗರ ಬಗ್ಗೆ ನನಗೆ ರೆಸ್ಪೆಕ್ಟ್ ಇದೆ, ಆದರೆ ಎಲ್ಲರ ಬಗ್ಗೆ ಟ್ರಸ್ಟ್ ಅಂತೂ ಇಲ್ಲ. ಬಿಕಾಸ್ ಅಷ್ಟು 90-97 ಮಾರ್ಕ್ಸನ್ನು ತೆಗೆಯುವಷ್ಟು ಕಳಪೆ ಪತ್ರಿಕೆ ಆಗಿರಲ್ಲ. ಅದು ಸಮವಾಟ್ ಮಿಸ್ ಆಗಿರುತ್ತೆ ಅಂತ ಅನ್ಕೋತೀನಿ. ಹಾಗಾಗಿ ಕಡಿಮೆ ಅಂಕ ಬಂದವರು ಭಯ ಪಡಬೇಡಿ. ದಿಸ್ ಈಸ್ ನಾಟ್ ಎಲಿಮಿನೇಷನ್ ಟೆಸ್ಟ್, ದಿಸ್ ಇಸ್ ಎನ್ಲೈಟನ್ ಟೆಸ್ಟ್. ಇದನ್ನು ಯೂಸ್ ಮಾಡ್ಕೊಳ್ಳಿ. ಕರೆಂಟ್ ಅಫೇರ್ಸ್ ಹೀಗೆ ಅಪ್ಡೇಟ್ ಮಾಡ್ತಾ ಹೋಗೋಣ. ಹಲವಾರು ವಿಚಾರಗಳೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ನಮಸ್ಕಾರ.